ಸೋಕಾಲ್ ನಟ, ನೀವೆಷ್ಟೇ ನಮ್ಮ ಮೇಲೆ ಆಪಾದನೆ ಮಾಡಿ, ನೀವೆಷ್ಟೇ ನಮ್ಮ ಮೇಲೆ ಸುಳ್ಳು ಹೇಳಿ, ನೀವೆಷ್ಟೇ ನಮ್ಮ ಷಡ್ಯಂತ್ರ ಮಾಡಿ ನಮ್ಮ ಮೇಲೆ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ನಾವು ತಲೆ ಕೇಳಿಸ್ಕೊಳ್ಳಲ್ಲ. ನಾವು ನಿಮ್ಗೆ ಎದುರ್ಕೊಳ್ಳೋದು ಇಲ್ಲ. ತಲೆ ಎತ್ಕೊಂಡು ಓಡಾಡ್ತೀವಿ. ಅಣ್ಣವರು ಮತ್ತು ಅಪ್ಪವರು ಅಂತ ಕೆಲಸ ಮಾಡಿದ್ದಾರೆ. ನಾವು ಅಪ್ಪು ಎಲ್ಲ ಧೈರ್ಯವಾಗಿದೆ. ನಮ್ಮ ಅಪ್ಪವರ ಅಭಿಮಾನಿಗಳು, ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಯಾವತ್ತು ಒಳ್ಳೆ ಕೆಲಸ ಮಾಡಿರೋದು, ನಮ್ಮ ಬಾಸ್ ಒಳ್ಳೇದ್ ಮಾಡಂತ ಹೇಳ್ಬಿಟ್ಟಿರೋದು, ಅದನ್ನೇ ಮಾಡ್ತೀವಿ. ಉಳಿಸ್ಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿ ಉಳಿಸ್ತಾ ಇರ್ತೀವಿ. ಒಳ್ಳೊಳ್ಳೆ ಕೆಲಸ ಮಾಡಿ ಉಳಿಸ್ತಾ ಇರ್ತೀವಿ. ಇವಾಗ ನಮ್ಮ ಬಾಸ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅದೇ ಥರ ನಾವೆಲ್ಲ ಅಭಿಮಾನಿಗಳು ಹೆಲ್ಪ್ ಮಾಡಬೇಕು, ಮತ್ತಷ್ಟು ಹೆಲ್ಪ್ ಮಾಡಬೇಕು. ಅವ್ರು ಉರಿಸ್ತಾರೆ ಅಂದರೆ ನಾವು ಉರ್ಸೋಣ, ಒಳ್ಳೆ ಕೆಲಸಗಳು ಮಾಡಿ ಉರ್ಸೋಣ. ಓಕೆನಾ? ನಾವು ಬೇಜಾರು ಮಾಡ್ಕೊಳೋದು ಬೇಡ, ಯಾವುದಕ್ಕೂ ಬೇಡ. ಪೀಸ್ ಬಿಂದಾಸರಾಗಿರೋಣ. ಒಪ್ಪಗ ನಮ್ಮ ಸತ್ಯ ನಮ್ಮನ್ನಕ್ಕೆ ಒಬ್ಬ ಹೇಳ್ದ ದೀಪ ಫ್ಯಾನ್ಸ್ ಸರಿ ಇಲ್ಲ, ಕೆಟ್ಟ ನನ್ನ ಮಕ್ಕಳು. ನಾವು ಕೆಟ್ಟ ನನ್ನ ಮಕ್ಕಳೇ, ನಾವು ಕೆಟ್ಟೋರೆ. ನಮ್ಮನ್ನ ಬಾಸ್ ತಂಟಿ ಬಂದ್ರೆ ಏನೋ ನಾವನ್ನ ಯಾವುದಕ್ಕೂ ಅಂಜಾದೇ ಇಲ್ಲ. ನಾನೊಬ್ಬ ಅಂತಲ್ಲ, ನಮ್ಮ ಫ್ಯಾನ್ಸ್, ನಮ್ಮ ದೀಪ ಫ್ಯಾನ್ಸ್ ಎಲ್ಲ ಹಿಂಗೆ. ನಾನೊಬ್ಬ ಅಂತಲ್ಲ, ನಮ್ಮ ಫ್ಯಾನ್ಸ್, ನಮ್ಮ ದೀಪ ಫ್ಯಾನ್ಸ್ ಎಲ್ಲ ಹಿಂಗೆ. ಯಾವುದಕ್ಕೆ ಹೆದರೋದೇ ಇಲ್ಲ. ನಮ್ಮನ್ನ ಎಲ್ಲದಕ್ಕೂ ರೆಡಿ. ಲೋ ಅಪ್ಪು ಟ್ರೋಲ್ ನನ್ನ ಮಗನೇ. ಸಿಗ್ಗ ಹಾಕ್ಯಂದ್ರೆ ನೀನು 302 ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಿನ್ನ ಬಾಸ್ಗೋಸ್ಕರ ಏನೋ ಮಾಡ್ತೀವಂತೆ, ಹಣ ಕೊಡ್ತೀವಂತ 302 ಮಾಡೋದೇ ದೊಡ್ಡ ವಿಷಯ ಅಲ್ಲ. ಒಪ್ಪಗ ನಮ್ಮ ಸತ್ಯ ನಮ್ಮನ್ನಕ್ಕೆ ಮಗ. ನಮ್ಮನ್ನ ಎಲ್ಲಿ ಬೇಕಾರೋ ಅಲ್ಲಿ ಹೇಳ್ತಾರಲ್ಲ, ನಮ್ಮನ್ನ ಈಗಲೂ ತಗೋ. ಇನ್ನು 9 7 3 9 6 6 9 2 9 7 7 ನನ್ನ ನಂಬರು. ಚೈಲ್ಡ್ ಚಪಾತಿ, ಖಾಲಿ ಪಲಾವು, ಫಸ್ಟು ಒಂದು ಅರ್ಧ kg ಮಾಂಸ ಬೆಳೆಸ್ಕೊ ಮೈಯಲ್ಲಿ. ಏನೇನೋ 302 ಮಾಡ್ತೀಯಂತೆ. ಏನೋ ಬಂದಿರೋ ರೋಗ ನಿಂಗೆ. ಮನೇಲಿ 3 ಹೊತ್ತು ಊಟ ಸಿಗ್ತಾ ಇಲ್ವಾ? ಆರಾಮಾಗಿ 3 ಹೊತ್ತು ಊಟ ತಿಂದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ದುಡಿದ್ಬಿಟ್ಟು ಮಲ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಅದನ್ನ ಬಿಟ್ಟು 302 ಮಾಡ್ತೀಯ. ಲೇ, ಎಲ್ಲಿಂದ ಬರ್ತೀರಾ ನೀವೆಲ್ಲ? ಒಬ್ಬರ ಮೇಲೆ ಅಭಿಮಾನ ಇಟ್ಕೊಳೋದು ತಪ್ಪಲ್ಲ. ಇವಾಗ ನಾನು ಅಷ್ಟೇ, ಅಪ್ಪು ಬಾಸ್ ಮೇಲೆ ಅಭಿಮಾನ ಹಿಡ್ಕೊಂಡು ರೋಡಲ್ಲಿ ಹೋಗ್ಬಿಟ್ಟು ನಾನು 302 ಮಾಡ್ತೀನಿ. 302 ಯಾರು ಗುರು ಬಿಡ್ತಾರೆ? ಹಾಂ, ಒಬ್ರು ಅಭಿಮಾನಿ ಆಗಿಬಿಟ್ರೆ ನಮಗೆ 302ಗಳು ಮಾಡೋದಕ್ಕೆ, 307ಗಳು ಮಾಡೋದಕ್ಕೆ ನಮಗೆ ರೈಟ್ ಸಿಕ್ಬಿಡುತ್ತಲ್ಲ ಅಲ್ವಾ? 302 307 ಮರ್ಡ್ರ್ ಆಫ್ ಮರ್ಡ್ರ್ ಮಾಡೋಕ್ಕೆ ನಮ್ಮ ರೈಟ್ ಸಿಕ್ಬಿಡುತ್ತೆ. ಹೌದಾ? ಏನೋ ಒಂದು ಹೀರೋಯಿಸಮ್, ಏನೋ ಒಂದು ಬಿಲ್ಡಪ್ಗಳಲ್ಲಿ ಹಾಕ್ತಾರೆ ಪೋಸ್ಟ್ಗಳು. ಈ ಬಡ್ಡಿ ಮಗ ಅಂತೂ ಇವನು ಅದು ಬಿಡಿ ಸೂಪರ್. ಇವನು ಏನು ಪೋಸ್ಟ್ ಹಾಕೋ ನೋಡಿ. ಹಾಂ, ಯಾಕೋ ಅಂತ ಪೋಸ್ಟ್ ಇದು? ಅದು ಹೆಂಗುರು ನಿಂಗೆ ಕೈಗಳು ಅಲ್ಲಾಡ್ತವೆ ಈ ಥರ ಪೋಸ್ಟ್ಗಳು ಹಾಕುವಾಗ? ಅದು ಹೆಂಗೆ ನಿನ್ನ ಬಾಯಿ ವರ್ಕ್ ಆಗುತ್ತೆ? ಅದು ಹೆಂಗೆ ನೀನು ಅದು ಹೆಂಗೆ ಬದುಕಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದೆಂಥ ಮನುಷ್ಯತ್ವ ಇದೆ ಗುರು ನಿಂಗೆ? ಒಬ್ರು ಸಾವಿನ ಬಗ್ಗೆ ಪೋಸ್ಟ್ ಆಗ್ತಿದೆಯಲ್ಲ, ನೀನೊಬ್ಬ ಮನುಷ್ಯನಾ ನೀನು? ಹಾಂ, ನೀನೊಬ್ಬ ಮನುಷ್ಯನಾ ನೀನು? ಅದು ಹೆಂಗಪ್ಪ ಆಗ್ತೀಯ ನೀನು? ಯಾರಾದ್ರು ಅಪ್ಪು ಬಾಸ್ ಫ್ಯಾನ್ಸ್ ಆಗ್ತವ್ರ ದರ್ಶನ್ ಸರ್ ಸಾವು ಬಗ್ಗೆ? ಹಾಂ, ಯಾರಾದ್ರೂ ಆಗ್ತವ್ರ? ಇಲ್ಲ. ಅದು ಮೆಚುರಿಟಿ ಅಂದರೆ. ಅದೇ ಮೆಚುರಿಟಿ ನಿಮ್ಮ ಕಡೆಯಿಂದನೂ ಬರಬೇಕು. ನೀವು ಟ್ರೋಲ್ಗಳು ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ರಿ, ಪರ್ಸ್ನಲ್ ಹೋಗ್ಬೇಡ್ರಿ. ಅದೇ ಎಲ್ಲರೂ ಹೇಳ್ತಿರೋದು, ಪರ್ಸ್ನಲ್ ಹೋದಾಗೆ ಮ್ಯಾಟ್ರ್ ದೊಡ್ಡದಾಗೋದು, ಪರ್ಸ್ನಲ್ ಹೋದಾಗೆ ಬೆಂಕಿ ಉರಿಯೋದು. ಆ ಬೆಂಕಿ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಿರಲ್ಲ, ಮತ್ತೆ ಪರ್ಸ್ನಲ್ ಪೋಸ್ಟ್ ಹಾಕಿ. ಅದು ನೀವು ಮಾಡ್ತಿರೋಂಥ ಕೆಟ್ಟ ಕೆಲಸ. ಈ ಖಾಲಿ ಪಲಾವ್ ಏನಂತಾನಂದರೆ, 302 ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ. ಹೆಂಗಸರಿಗೆ ಕೆಟ್ಟ ಮಾತುಗಳು. ಗಂಡಸ್ತಾನ ಅಂದರೆ ಇದೇ ಅಲ್ಲ ನೋಡಿ. ಇದೇ ಗಂಡಸ್ತಾನ ಅಲ್ಲ ಬೇಕಾಗಿರೋದು ನಮಗೆ. ಈ ಸಮಾಜಕ್ಕೆ ಇದೇ ಗಂಡಸ್ತಾನ ಬೇಕಾಗಿರೋದು. ಹೆಣ್ಮಕ್ಳ ಬಗ್ಗೆ, ಒಬ್ಬರ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಕಾಲರ್ ಎತ್ಕೊಂಡು ಲೈವಲ್ಲಿ ಮಾತಾಡೋನೆ. ಅದನ್ನು ಸಾವಿರಾರು ಜನ ಶೇರ್ ಮಾಡೋರೆ. ನಾನೇನು ಈ ವಿಡಿಯೋನ ವೈರಲ್ ಮಾಡ್ತಾ ಇಲ್ಲಪ್ಪ. ಸಾವಿರಾರು ಜನ ಆಲ್ರೆಡಿ ಶೇರ್ ಮಾಡೋರೆ, ಸಾವಿರಾರು ಜನ ಲೈಕ್ ಮಾಡೋರೆ ಕಮೆಂಟ್ಗಳಲ್ಲಿ. ಸೂಪರ್, ಫೆಂಟಾಸ್ಟಿಕ್. ಥೂ, ಒಳ್ಳೆ ಕೆಲಸನ ಸಪೋರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಮನುಷ್ಯ ಒಳ್ಳೆಯವನಾಗ್ತಾನೆ. ಅದೇ ಥರ ಕೆಟ್ಟ ಕೆಲಸ ಸಪೋರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಮನುಷ್ಯ ಕೂಡ ಕೆಟ್ಟವನಾಗ್ತಾನೆ. ಯಾರ್ಯಾರ ವಿಡಿಯೋನ ಲೈಕ್ ಮಾಡಿದರೆ, ಯಾರ್ಯಾರ ವಿಡಿಯೋನ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿದಿರಲ್ಲ, ನೀವೆಲ್ಲರೂ ಅವನ ಥರನೇ ಕೆಟ್ಟವ್ರ ಥರನೇ ಆಗ್ತೀರಾ. ಬಿಕಾಸ್ ಯಾರು ಕೆಟ್ಟದನ್ನು ಸಪೋರ್ಟ್ ಮಾಡ್ತಾರೆ ಅವ್ರು ಯಾವತ್ತಿಗೂ ಕೆಟ್ಟವರೇ.
302 ಮಾಡ್ತಾನಂತೆ. ಅದಕ್ಕೆ ನೀವು ಲೈಕ್ಗಳು ಶೇರುಗಳು ಇನ್ನು ಏನೇನು ನೋಡ್ಬೇಕನ್ನೋ ಗೊತ್ತಿಲ್ಲ. ನಮ್ಮ ಈ ಜೀವನದಲ್ಲಿ ನಮ್ಮ 2 ಕಣ್ಣುಗಳಲ್ಲಿ ಇನ್ನು ಏನೇ ನೋಡಬೇಕು ಇನ್ನಂತೂ ಗೊತ್ತಿಲ್ಲ. ಇಂಥವ್ರು ಅದು ಇನ್ನೆಷ್ಟು ಜನ ಇದ್ದಾರೋ ಏನೋ ವೀಡಿಯೋಗಳು ಮಾಡಿಬಿಟ್ಟು ಲೈವಲ್ಲಿ ಬಂದ್ಬಿಟ್ಟು ಓಪನ್ ಆಗಿ ಹೇಳ್ತಾವನಪ್ಪ. 302 ಮಾಡೋದಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಏನೋ ಆಯ್ತು ಬಿಡಿ. ಮತ್ತೆ ಏನೊಂದು ಮಾತಂದ ಇವನು ಅಪ್ಪು ತೀರೋಗ್ಬಿಟ್ಟು ನರಕದಲ್ಲಿ ಅವನೇ. ಆಮೇಲೆ ಇನ್ನೂ ಏನೇನೋ ಮಾತುಗಳು, ಅವನ ಸ್ಟೈಲು, ಅವನ ಮಾತುಗಳು, ಆ ಕೆಟ್ಟ ಪದಗಳು ಸೂಪರ್. ಚಿನ್ನ ಖಾಲಿ ಪಲಾವು ಸೂಪರ್ ಕಣ ನೀನು. ಮೈಯಲ್ಲಿ ಅರ್ಧ kg ಮಾಂಸ ಎಲ್ಲ ನಿನ್ನ ಕಾನ್ಫಿಡೆನ್ಸಿಗೆ ಮಾತ್ರ ಒಂದು ದೊಡ್ಡ ಸೆಲ್ಯೂಟ್ ಮಗ. ಏನು ಕಾನ್ಫಿಡೆನ್ಸು ಪಾಪ. ಇವತ್ತು ನಮ್ಮ ದೇವ್ರ ಬಗ್ಗೆ ಮಾತಾಡ್ದಲ್ಲ ನೀನು. ಆಯ್ತು ಚಿನ್ನ, ಆಯ್ತಮ್ಮ. ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಗುರು. ನೀನು ಯಾರ ಬಗ್ಗೆ ಎಷ್ಟಾದರೂ ಮಾತಾಡ್ಕೋ ಆಯಿತಾ, ಬಟ್ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗ್ಬೇಡ. ಒಬ್ಬರನ್ನ ತುಳಿದ್ಬಿಟ್ಟೆ ನಾವು ಮೇಲೆ ಬರಬೇಕು ಅಂತೇನಿಲ್ಲ. ಅವ್ರನ್ನೂ ಬೆಳೆಸೋಣ, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರನ್ನ ಅಲ್ಲೇ ಬಿಟ್ಬಿಡೋಣ. ತುಳಿಬೇಕು ಅಂತೇನಿಲ್ಲ ಗುರು. ಇವ್ರನ್ನ ಎಷ್ಟು ಬೇಕಾದರೂ ಬೆಳೆಸ್ಕೊ, ಇವ್ರನ್ನ ತುಳಿಯೋಕೆ ಹೋಗ್ಬೇಡ. ಅದರಲ್ಲೇ ಗೊತ್ತಾಗುತ್ತೆ ನಿನ್ನ ಕ್ಯಾರೆಕ್ಟರು, ನೀನು ಹೆಂಗೆ ಬೆಳೆದು ಬಂದಿದ್ಯಾ ಅಂತ. ಮಾಡಿದ್ಯಲ್ಲಪ್ಪ ವೀಡಿಯೋ, ನಿನ್ನ ವೀಡಿಯೋಗೆ ಶೇರುಗಳು ಲೈಕ್ಗಳು ಸಿಕ್ಕಿದ್ದಾವೆ ಅಂತ ನೀನೋ ಖುಷಿ ಪಡ್ತಾ ಇದೆಯಾ. ಒಳ್ಳೆ ಥರ ಬೆಳಿ, ಕೆಟ್ಟವನ ಥರ ಬೆಳೆಯೋಕೆ ಹೋಗ್ಬೇಡ. ಅದು ತುಂಬ ದಿನಗಳಿರಲ್ಲ. ನೀನು ಮಾತಾಡಿರೋ ಥರ ಲ್ಯಾಂಗ್ವೇಜ್ ನಮಗೂ ಮಾತಾಡೋಕ್ಕೆ ಬರುತ್ತೆ, ಬಟ್ ಮಾತಾಡಿದ್ರೆ ನಮಗೂ ನಿಮಗೆ ಏನೂ ಡಿಫ್ರೆನ್ಸ್ ಬರೋಲ್ಲ. ಅದಕ್ಕೆ ಒಳ್ಳೆ ಥರ ಮಾತಾಡ್ತಿದ್ದೀವಿ, ಒಳ್ಳೆ ಥರ ನಡ್ಕೊಳಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿರೋದೆಲ್ಲ ಇಷ್ಟೇ, ಕೆಟ್ಟವ್ರಿಗೆ ಒಳ್ಳೇದು ಬಯಸು ಅಂತ. ಬಟ್ ಇಂಥ ನನ್ನ ಮಕ್ಕಳಿಗೆ ಕಾನೂನು ದಯವಿಟ್ಟು ಕ್ರಮ ತೊಗೊಬೇಕು. ಓಪನಾಗಿ ಬಂದುಬಿಟ್ಟು 302 ಮಾಡ್ತೀನಿ ಅಂತವನಲ್ಲ. ಓಪನಾಗಿ ಇವನು ಸ್ಟೇಷನ್ ಕರ್ಕೊಂಡು ಓಡೋಗ್ಬಿಟ್ಟು ನಾವು ಏರೋಪ್ಲೇನ್ ಹಚ್ತೀವಿ ಅಂತ ನೀವು ದಯವಿಟ್ಟು ವಿಡಿಯೋ ಮಾಡಿರಿ. ನಾವು ಖುಷಿಯಿಂದ ನೋಡ್ತೀವಿ. ನಾವು ಅದಕ್ಕೆ ಲೈಕ್ಗಳು ಶೇರುಗಳು ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತೀವಿ. ಬಿಕಾಸ್ ಇಂಥ ಕ್ರಿಮಿಗಳು, ಇಂಥ ಬೇಡ ಕೆಟ್ಟ ಮಾತು ಯೂಸ್ ಮಾಡೋದು ಬೇಡ. ಇಂಥ ನನ್ನ ಮಕ್ಕಳು ಆಚೆ ತಿರುಗಾಡಬಾರ್ದು. ತಿರುಗಾಡಿದ್ರೆ ಯಾವತ್ತಿಗೂ ಪಬ್ಲಿಕ್ಕಿಗೆ ಇದು ಸೇಫ್ಟಿ ಇಶ್ಯೂ, ಸೇಫ್ಟಿ ಇರಲ್ಲ. ಓಕೆ, ಇವನು ಮಾತಾಡಿರೋ ಅಷ್ಟಕ್ಕೆ ದೇವ್ರ ಲೋಕ ಹಾಳಾಗಲ್ಲ ಗುರು. ನಾಯಿ ಎಷ್ಟು ಬೊಗಳಿದ್ರೂ ದೇವ್ರ ಲೋಕ ಹಾಳಾಗಲ್ಲ. ದೇವ್ರೇ, ನಾಯಿನೇ ಅಷ್ಟೇ. ಇವನಿದಾನಲ್ಲ, ಇವನು ನಾಯಿಕಿಂತ ಬಿಡು. ಇವನ್ನ ನಾಯಿ ಅಂತ ಕರೆದುಬಿಟ್ರೆ ನಾಯಿ ಜಾತಿಗೆ ಅವಮಾನ ಅನಿಸ್ತದೆ. ಇವನ್ನ ಉಗಿಯೋದಕ್ಕೂ ಒಂದು ಇದು ಬರ್ತಲ್ಲ ಗುರು. ಯಾಕಂದರೆ ಇನ್ನು ಮೀಸೆ ಕೂಡ ಬಂದಿಲ್ಲ. ಮೀಸೆ ಆದರೂ ಬೆಳೆಸ್ಕೊಂಡು ಬಂದ್ಬಿಟ್ಟು ಮಾತಾಡಪ್ಪ. ಆ ವಯಸ್ಸಿಗೆ ಇದಕ್ಕೆ ಏನೋ ಶಬಾಷ್. ನಿನ್ನ ಕರೇಜ್, ನಿನ್ನ ಕಾನ್ಫಿಡೆನ್ಸ್ ಸೂಪರ್. ನೀನು ಏನು ಮಾಡೋದು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೆಲ್ಲ ಮಾಡು. ಸಪೋರ್ಟ್ ಮಾಡ್ತಾರೆ ನೋಡೋಣ, ಅದೇನು ಸಪೋರ್ಟ್ ಮಾಡ್ತಾರೆ. ನೀನು ಇನ್ನೊಂದು ವಾರದಲ್ಲಿ ಎಲ್ಲಿರ್ತೀಯೋ, ಇಲ್ಲ ಏನು ನಿನಗೇನು ಆಗದೆ ನೀನು ಓಡಾಡಿದ್ರೆ ಅಂತೂ ಐ ಡೋಂಟ್ ನೋ ಮ್ಯಾನ್. ನಮಗಂತೂ ನಂಬಿಕೆ ಹೋಗ್ಬಿಡುತ್ತೆ ಸಿಸ್ಟಮ್ ಮೇಲೆ. ಆಮೇಲೆ ನಾವುಗಳು ಕೂಡ ನಿಮ್ಮ ಥರ ವೀಡಿಯೋಗಳು ಮಾಡಬೇಕಾಗುತ್ತೆ. ಓಕೆ, ಸೊ ತುಂಬ ಜನರು ಈ ವಿಡಿಯೋಗಳಲ್ಲಿ ಬಂದ್ಬಿಟ್ಟು ಕಮೆಂಟ್ ಆಗ್ತಿದ್ದಾರೆ, ಬ್ರೋ ನೀವು ಬರೀ ದರ್ಶನ್ ಅವ್ರ ಬಗ್ಗೆ ಮಾಡಿರೋ ಟ್ರೋಲ್ಸೇ, ದರ್ಶನ್ ಫ್ಯಾನ್ಸ್ ಮಾಡಿರೋ ಟ್ರೋಲ್ಸೇ ಇದು ಮಾಡ್ತಾಯಿದ್ದೀರಾ, ಅಪ್ಪು ಫ್ಯಾನ್ಸ್ ಮಾಡಿರೋದು ಯಾಕೆ ಬಿಡ್ತಾಯಿದ್ದೀರಾ ಅಂತ. ದರ್ಶನ್ ಸರ್ ಫ್ಯಾನ್ಸು ಟ್ರೋಲ್ ಮಾಡ್ತವ್ರೆ, ಅಪ್ಪು ಸರ್ ಫ್ಯಾನ್ಸು, ಅಪ್ಪು ಬಾಸ್ ಫ್ಯಾನ್ಸು ಟ್ರೋಲ್ ಮಾಡ್ತವ್ರೆ. ಇವರಿಬ್ಬರು ಟ್ರೋಲ್ಗಳು ಮಾಡಿಕೊಂಡು ಆರಾಮಾಗಿ ಬಿಂದಾಸಾಗಿದ್ದರು. ಬಟ್ ಇದು ಯಾವಾಗ ಪರ್ಸ್ನಲ್ ಆಯಿತು ಆವಾಗಲೇ ಇಶ್ಯೂ ದೊಡ್ಡದಾಯಿತು. ಸೊ ನಾನು ಪರ್ಸ್ನಲ್ ಆಗಿರುವಂತಹ ಟ್ರೋಲ್ಸ್ ಬಗ್ಗೆ ಮಾತ್ರನೇ ಮಾತಾಡ್ತಾ ಇರೋದು. ನಾನು ನಾರ್ಮಲ್ ಟ್ರೋಲ್ಸು ನನ್ನ ವೀಡಿಯೋ ನಾನು ಇನ್ಕ್ಲೂಡ್ ಮಾಡೋದಿಲ್ಲ. ಬಿಕಾಸ್ ಓಕೆ, ಏನೂ ಮಾಡೋಕ್ಕಲ್ಲ, ಟ್ರೋಲ್ಸ್ ಆಗ್ತಾನೆ ಇರ್ತೇವೆ. ಟ್ರೋಲ್ಸ್ ಎಲ್ಲ ನಿಲ್ಲಿಸೋದಕ್ಕೆಲ್ಲ ಆಗೋದು ಇಲ್ಲ. ಸೊ ಅದೆಲ್ಲ ಇಂಪಾಸಿಬಲ್. ಬಟ್ ನಾನೇನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆ ಪರ್ಸ್ನಲ್ ಟ್ರೋಲ್ಸ್ ಬಗ್ಗೆ ಮಾತ್ರ. ಯಾವುದರಿಂದ ಈ ಇಶ್ಯೂ ದೊಡ್ಡದಾಯಿತು, ಯಾವ ಟ್ರೋಲ್ ಕಾರಣದಿಂದ ಈ ಇಶ್ಯೂಗಳೆಲ್ಲ ದೊಡ್ಡದಾಯಿತು, ಆ ಥರ ಟ್ರೋಲ್ಸ್ನ ಹಿಡ್ದು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಅದರಿಂದ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನಾನು ದರ್ಶನ್ ಸರ್ ಮೇಲೆ ಅಪಾರವಾದಂತಹ ಗೌರವ ಇದೆ. ಸೊ ಆ ಗೌರವ ಯಾವತ್ತಿಗೂ ಇಂಥ ನನ್ನ ಮಕ್ಕಳಿಂದ ಆ ಗೌರವ ಅಂತೂ ಕಮ್ಮಿ ಆಗಲ್ಲ. ಎಲ್ಲ ನಟರು ಒಂದೇ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಬೆಳೀತಾ ಇದೆ. ಈ ಬೆಳವಣಿಗೆ ಕಮ್ಮಿ ಆಗಬಾರ್ದು ಅಂದರೆ ಇಂಥ ನನ್ನ ಮಕ್ಕಳು ಮಾತ್ರ ಕಮ್ಮಿ ಆಗಲೇಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಇಂಥ ನನ್ನ ಮಕ್ಕಳಿದ್ರೆ ಮಾತ್ರ ಖಂಡಿತ ಹೇಳ್ತೀನಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಇಂಡಸ್ಟ್ರಿಯವರೆಲ್ಲ ನೋಡ್ಬಿಟ್ಟು ನಗುವಂಥ ಪರಿಸ್ಥಿತಿ ಆಲ್ರೆಡಿ ಬಂದುಬಿಟ್ಟಿದೆ. ಓಕೆನಾ? ಅಪ್ಪು ಎಷ್ಟು ಲೆಜೆಂಡು ಅಂಥವ್ರಿಗೆ ಈ ಥರ ಟ್ರೋಲ್ ಮಾಡ್ತಾರಲ್ಲ ಅಂತ ಮಾತುಕತೆ ಬರುತ್ತಲ್ಲ. ಆ ಮಾತುಕತೆಯಲ್ಲಿ ನೂರಾರು ಮಾತುಗಳು ಬರ್ತವೆ. ಲಾಸ್ಟಿಗೆ ಕೆಟ್ಟ ಮಾತು ಬರೋದು ನಮ್ಮ ಇಂಡಸ್ಟ್ರಿಗೇನೆ. ಅರ್ಥ ಆಯ್ತಾ? ಏನು ಅಪ್ಪು ಬಾಸಿಗೆ ಬರಲ್ಲ, ದರ್ಶನ್ ಸರ್ಗೆ ಬರಲ್ಲ, ಲಾಸ್ಟಿಗೆ ಮಾತಾಡೋದು ನಮ್ಮ ಇಂಡಸ್ಟ್ರಿನೇ. ಎಂಥ ಚೀಪ್ ಇಂಡಸ್ಟ್ರಿಗರು. ಅವ್ರ ಅಪ್ಪು ಬಗ್ಗೆ ಮಾತಾಡ್ತಿದ್ರೆ ಸುಮ್ಮನೆ ಇದ್ದಾರಲ್ಲ. ದೇವರು ಬೇರೆ ಇಂಡಸ್ಟ್ರಿಯಲ್ಲಿ ದೇವ್ರ ಥರ ನೋಡ್ತಾ ಇದ್ದೀವಿ ನಾವು ಅವ್ರನ್ನ. ಅವ್ರ ಬಗ್ಗೆ ಮಾತಾಡ್ತಿದ್ರೆ ಸುಮ್ಮನೆ ಇದ್ದಾರಲ್ಲ.
ಅಂತ ಮಾತುಗಳು ಬರ್ತವೆ. ಏನೋ ಒಂದು ಹೀರೋಯಿಸಮ್, ಏನೋ ಒಂದು ಬಿಲ್ಡಪ್ಗಳಲ್ಲಿ ಹಾಕ್ತವ್ರೆ ಪೋಸ್ಟ್ಗಳು. ಈ ಬಡ್ಡಿ ಮಗ ಅಂತೂ ಇವನು ಅದು ಬಿಡಿ ಸೂಪರ್ ಇವನು. ಏನು ಪೋಸ್ಟ್ ಹಾಕೋ ನೋಡಿ. ಹಾಂ, ಯಾಕು ಅಂತ ಪೋಸ್ಟ ಇದು? ಅದು ಹೆಂಗೆ ಗುರು ನಿಂಗೆ ಕೈಗಳು ಅಲ್ಲಾಡ್ತವೆ ಈ ಥರ ಪೋಸ್ಟ್ಗಳು ಹಾಕುವಾಗ? ಅದು ಹೆಂಗೆ ನಿನ್ನ ಬಾಯಿ ವರ್ಕ್ ಆಗುತ್ತೆ? ಅದು ಹೆಂಗೆ ನೀನು ಅದು ಹೆಂಗೆ ಬದುಕಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದೆಂಥ ಮನುಷ್ಯತ್ವ ಇದೆ ಗುರು ನಿಮಗೆ? ಒಬ್ಬರು ಸಾವಿನ ಬಗ್ಗೆ ಪೋಸ್ಟ್ ಆಗ್ತಿದೆಯಲ್ಲ, ನೀನೊಬ್ಬ ಮನುಷ್ಯನಾ ನೀನು? ನೀನೊಬ್ಬ ಮನುಷ್ಯನಾ ನೀನು? ಅದು ಹೆಂಗಪ್ಪ ಆಗ್ತೀಯ ನೀನು? ಯಾರಾದ್ರು ಅಪ್ಪು ಬಾಸ್ ಫ್ಯಾನ್ಸ್ ಆಗ್ತವ್ರ ದರ್ಶನ್ ಸರ್ ಸಾವು ಬಗ್ಗೆ? ಯಾರಾದ್ರು ಆಗ್ತವ್ರಾ? ಇಲ್ಲ. ಅದು ಮೆಚುರಿಟಿ ಅಂದರೆ. ಅದೇ ಮೆಚುರಿಟಿ ನಿಮ್ಮ ಕಡೆಯಿಂದನೂ ಬರಬೇಕು. ನೀವು ಟ್ರೋಲ್ಗಳು ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ರಿ, ಪರ್ಸ್ನಲ್ ಹೋಗ್ಬೇಡ್ರಿ. ಅದೇ ಎಲ್ಲರೂ ಹೇಳ್ತಿರೋದು, ಪರ್ಸ್ನಲ್ ಹೋದಾಗೆ ಮ್ಯಾಟ್ರ್ ದೊಡ್ಡದಾಗೋದು, ಪರ್ಸ್ನಲ್ ಹೋದಾಗೆ ಬೆಂಕಿ ಉರಿಯೋದು. ಆ ಬೆಂಕಿಗೆ ತುಪ್ಪ ಹಾಕ್ತಿರಲ್ಲ, ಮತ್ತೆ ಪರ್ಸ್ನಲ್ ಪೋಸ್ಟ್ ಹಾಕಿ. ಅದು ನೀವು ಮಾಡ್ತಿರುವಂಥ ಕೆಟ್ಟ ಕೆಲಸ. ಈ ಕೆಟ್ಟ ಕೆಲಸಗಳು ನಿಂತಾಗೇ ಒಳ್ಳೆ ಕೆಲಸಗಳಾಗೋದು, ಕೆಟ್ಟ ಕೆಲಸಗಳು ನಿಲ್ಲೋದು. ರಿಪೀಟ್ ಹೇಳ್ತಾ ಇದ್ದೀನಿ, ಸಾರಿ. ತುಂಬ ಗಾಬರಿಯಲ್ಲಿದ್ದೀನಿ, ತುಂಬ ಬೇಜಾರಲ್ಲಿದ್ದೀನಿ, ಕೋಪದಲ್ಲಿದ್ದೀನಿ. ಆ ಕೋಪ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಬಿಕಾಸ್ ಬಿಡಿ, ನೂರಾರು ಕಾರಣಗಳಿರ್ತವೆ. ನೋಡಿ, ನಾನು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ, ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತೀನಿ, ಮುಂದೇನೂ ಅದೇ ಹೇಳ್ತೀನಿ. ಎಲ್ಲ ಇರೋಗಳು ಒಂದೇ. ಇದು ನಿಮ್ಮ ಮೈಂಡಿಗೆ ಬಂದರೆ ಸೂಪರ್. ತುಂಬ ಜನಕ್ಕೆ 90% ಎಲ್ಲರಿಗೂ ಆಲ್ರೆಡಿ ಬಂದುಬಿಡಿದೆ. ಯಾರೂ ಇನ್ನೂ ಹೌದು ಇದು ಅಂತ ಓಡಾಡ್ತಾಯಿಲ್ಲ. ಬಟ್ ಈ 10%ಇಂದ ಇವತ್ತು ಆ 90%ಗೆ ಕೆಟ್ಟ ಹೆಸರು. ಈ ಥರ ಜನರಿಂದ ಒಳ್ಳೆಯವರು ಕೂಡ ತುಂಬ ಕೆಟ್ಟ ಹೆಸರು. ದರ್ಶನ್ ಸರ್ಗೆ ಎಷ್ಟೊಂದು ಒಳ್ಳೆ ಅಭಿಮಾನಿಗಳಿದ್ದಾರೆ. ನೋಡಿದೆ, ನಾನು ಮೊನ್ನೆ ಪೋಸ್ಟ್ಗಳು ನೋಡಿದ್ದೀನಿ. ಆ ಪೋಸ್ಟ್ ನೋಡಿದೆ, ನನಗೆ ಎಷ್ಟೊಂದು ಇಷ್ಟ ಆಯಿತು. ಸೂಪರ್, ಈ ಥರ ಇರಬೇಕು. ಈ ಥರ ಇದ್ರೇ ತಾನೇ ಬೆಳವಣಿಗೆ ಆಗೋದು. ಈ ಥರ ಇದ್ದರೆ ತಾನೇ ಇವೆಲ್ಲ ನಿಲ್ಲೋದು. ಹಂಗೆ ನಮ್ಮ ಉಪವಾಸ ಅಭಿಮಾನಿಗಳು ಎಷ್ಟು ಜನ ಒಳ್ಳೆ ಪೋಸ್ಟ್ಗಳಿದೆ, ಎಷ್ಟು ಜನ ಒಳ್ಳೆಯವರಿದ್ದಾರೆ. ಇವತ್ತಿಗೂ ದೊಡ್ಡವರು ಇವತ್ತಿಗೂ ಒಂದು ಕೆಟ್ಟ ಪೋಸ್ಟ್ ಸಮೇತ ಹಾಕಿಲ್ಲ, ಒಂದೇ ಒಂದು ವಾರ್ನಿಂಗ್ ಕೊಟ್ಟಿಲ್ಲ ಯಾರಿಗೂ. ಹಂಗಿದ್ರೇ ಚೆನ್ನಾಗಾಗೋದು, ಹಂಗಿದ್ರೇ ಚೆನ್ನಾಗಿರೋದು. ಇದೆಲ್ಲ ಬಿಟ್ಬಿಟ್ಟು ಅವ್ರವ್ರು ನೋಡಿಕೊಂಡ್ರೆ ಏನು ಗುರಾಗುತ್ತೆ? ಇವಾಗ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ಗೆ ಯುವ 01 ಬರ್ತಾಯಿದೆ, ಕರೆಕ್ಟ್ ಅಲ್ಲ? ನಮ್ಮ ಯುವ ಅವ್ರದ್ದು ಹೊಸ ಮೂವಿ ಬರ್ತಾಯಿದೆ, ಶೂಟಿಂಗ್ಸ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಇದೇ ತಿಂಗಳಲ್ಲಿ ಅಪ್ಡೇಟ್ ಬೇರೆ ಇರುತ್ತೆ. ಅದ್ರ ಬಗ್ಗೆ ನಾವು ನೋಡ್ಕೊತೀವಿ. ನಿಮ್ಮ ರಾಬರ್ಟ್ ಈ ತಿಂಗಳು ರಿಲೀಸ್ ಐತೆ, ಅದ್ರ ಬಗ್ಗೆ ನೀವುಗಳು ನೋಡ್ಕೊಳ್ರಿ. ಸೂಪರ್, ಎಲ್ಲ ಸಖತ್ತಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಕಿಚಡಿಗಳು ಮಾಡಿಕೊಂಡು ಅದರಲ್ಲೇ ತೆಲುಗಲ್ಲೊಂದಿದೆ, ಅದು ಬೇಡ. ಈ ವಿಡಿಯೋಲಿ ತೆಲುಗು ಬೇಡ. ಏನೋ ಅಡುಗೆ ಮಾಡ್ಕೊಂಡು ತಿನ್ನಾಗೈತಂತೆ ರಾ ಫುಡ್ನ, ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಬಿಡ್ರಿ. ಸೊ ಇಷ್ಟಕ್ಕಾದರೂ ಇನ್ಮೇಲಾದರೂ ಬದಲಾಗ್ತೀರ ಅನ್ಕೊತಾ ಇದ್ದೀನಿ. ಚೇಂಜ್ ಮಾಡೋದಕ್ಕೆ ನಾನು ಯಾರೂ ಅಲ್ಲ, ನಾನೊಬ್ಬ ಚಿಕ್ಕವನಂತಲೇ ಅಂದ್ಕೊಂಡು. ಬಟ್ ಚೇಂಜ್ ಆದರೆ ನಾವೆಲ್ಲರೂ ದೊಡ್ಡವರಾಗ್ತೀವಿ. ಸೊ ಚೇಂಜ್ ಆಗಿಬಿಟ್ಟು ತೋರಿಸಿ. ಯಾರ ಮೇಲೂ ಪರ್ಸನಲ್ ಹೇಟ್ರೇಡ್ ಇಲ್ಲ. ಇವತ್ತಿಗೂ ಯಾರ ಮೇಲೂ ಹಂಗೆ ಯಾವ ಆ್ಯಕ್ಟರ್ ಮೇಲೂ ಹೇಟ್ರೇಡ್ ಬಂದಿಲ್ಲ, ಅದು ಬರೋದು ಇಲ್ಲ. ಬಂದರೆ ನಾವೆಲ್ಲ ಕನ್ನಡಿಗರು ಹೆಂಗಾಗ್ತೀವಿ ಹೇಳಿ? ಒಬ್ಬರು ಸಾವಿನ ಬಗ್ಗೆ ಪೋಸ್ಟ್ ಹಾಕೋದಕ್ಕಿಂತ ಮುಂಚೆ ನಾವು ಬದುಕಿದ್ದಾಗ ನಾವೇನು ಕಿತ್ತು ದಬಾಕ್ಬಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರೂ, ನಾನಾಗಲಿ ನೀವಾಗಲಿ ಯಾರೇ ಆಗಲಿ, ನಾವೇನು ಕಿತ್ತು ದಬಾಕಿಡಿದ್ದೀವಿ. ನಮ್ಮ ಕಿಚ್ಚ ಸುದೀಪ್ ಅವ್ರ ಎಕ್ಸಾಂಪಲೇ ಕೊಡ್ತೀನಿ. ನಮ್ಮ ಕಿಚ್ಚ ಸುದೀಪ್ ಅವರು ನ್ಯೂ ಇಯರ್ ಟೈಮಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಪ್ರತಿ ವರ್ಷ ಮುಕ್ತಾಯ ಆದಾಗ ನಾವೇನು ಮಾಡಿದ್ದೀವಿ, ನಾವೆಷ್ಟು ಜನರಿಗೆ ಸಹಾಯ ಮಾಡಿದ್ದೀವಿ, ಅದನ್ನು ನಾವು ನೋಡ್ಕೊಬೇಕು. ಅದು ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಆಗಬೇಕು. ನೆಕ್ಸ್ಟ್ ಇನ್ನಷ್ಟು ಹೆಲ್ಪ್ ಮಾಡಬೇಕು, ಇನ್ನಷ್ಟು ಒಳ್ಳೆಯವರಾಗಬೇಕು. ಆ ವಿಡಿಯೋ ನೋಡಿಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಈ ವಿಡಿಯೋಲಿ ರೆಫರೆನ್ಸ್ ಕೊಡ್ತಾಯಿದ್ದೀನಿ. ಆ ಥರ ಬಾಳಬೇಕು, ಓಕೆನಾ? ನಾವೇನು ಕಿತ್ತಾಕಿದ್ದೀವಿ, ನಾವೇನು ದಬಾಕ್ಬಿಡ್ತೀವಿ, ನಾವೆಷ್ಟು ಸಹಾಯ ಮಾಡಿದ್ದೀವಿ, ಅದನ್ನು ಫಸ್ಟು ನಾವು ಯೋಚನೆ ಮಾಡಿಬಿಟ್ಟು ಆಮೇಲೆ ಇನ್ನೊಬ್ಬರು ಸಾವಿನ ಬಗ್ಗೆ, ಇನ್ನೊಬ್ಬರು ಲೈಫ್ ಬಗ್ಗೆ, ಇನ್ನೊಬ್ಬರು ಕ್ಯಾರೆಕ್ಟರ್ ಬಗ್ಗೆ, ಇನ್ನೊಬ್ಬರು ಪರ್ಸ್ನಾಲಿಟಿ ಬಗ್ಗೆ, ಇನ್ನೊಬ್ಬರು ಫ್ಯಾಮ್ಲಿ ಬಗ್ಗೆ ಆಮೇಲೆ ಮಾತಾಡ್ಕೊಬೋದು, ಓಕೆನಾ? ನೀವು ಫಸ್ಟ್ ಏನಾದರೂ ಕಿತ್ತು ದಬಾಕ್ಬಿಡ್ರಿ. ಓಕೆ ಬಾಯ್ಸ್, ಎಲ್ರಿಗೂ ಹೇಳ್ತಾ ಇದ್ದೀನಿ, ಪವರ್ ಹೌಸ್ ಕಮ್ ಬ್ಯಾಕ್ ಆಗಿದೆ. ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.